ಅಧಿದೇವರನ್ನ ಸ್ಮರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಹಿರಿಯ ವಿಜ್ಞಾನಿಗಳು ಆದಂತಹ ಧನಂಜಯ್ ಸರ್ ಅವರೇ ಹಾಗೂ ಲಕ್ಷ್ಮಣ್ ಸರ್ ಅವರೇ ಹಾಗೂ ಸುಧೀರ್ ಕಾಮತ್ ಸರ್ ಅವರೇ ಹಾಗೂ ರೇವಣ್ಣ ಸರ್ ಅವರೇ, ಸುರೇಶ್ ಕರ್ಕೆರ ಅವರೇ ಹಾಗೂ ನಮ್ಮ ಗುರುಗಳು ಆದಂತಹ ಕೆಂಚಾರೆಡ್ಡಿ ಸರ್ ಅವರೇ ಹಾಗೂ ಸಚಿನ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಜೇನು ಕೃಷಿ ಪ್ರೀತಿ ಪಾತ್ರಧಾರರೇ, ನಾವು ಜೇನು ಕೃಷಿಯನ್ನ ಬಹಳ ಹಿಂದಿನ ಕಾಲದಿಂದನೂ ಕೂಡ ಮಾಡ್ತಾ ಬಂದಿದ್ದೇವೆ. ನಾನೇನು ಇದನ್ನು ಹೊಸದಾಗಿ ಮಾಡಿದಂಥದ್ದಲ್ಲ. ಈಗ ಧನಂಜಯ್ ಸರ್ ಅವರು ಹೇಳಿದ್ದು ನನಗೆ ಒಂಥರ ಮುಜುಗರ ತಂದಂಗಾಯ್ತು. ಯಾಕೆಂದ್ರೆ ನಾನೇನು ಅಂತ ಸಾಧನೆ ಮಾಡಿಲ್ಲ. ಏನೋ ಒಂದು ಕೊಂಚ ಸಾಧನೆಯನ್ನ ನಾನು ಮಾಡಿದ್ದೇನೆ ಅಷ್ಟೇನೆ ಜೇನಿನಲ್ಲಿ. ಆದ್ರೆ ನನ್ನನ್ನ ನಾನು ಮಾಡಿದಂತಹ ಸಾಧನೆಯನ್ನ ಗುರುತಿರ್ತಕ್ಕಂಥದ್ದು ನಮ್ಮ ಮುಂದಿನ ಎಲ್ಲ ಜೇನು ಕೃಷಿಕರಿಗೂ ಹಾಗೂ ಹಿಂದೆ ಮಾಡ್ತಿರ್ತಕ್ಕಂತಹ ಜೇನು ಕೃಷಿಕರಿಗೂ ಕೂಡ ತಂದಂತಹ ಗೌರವ ಅಂತಾನೆ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಎಲ್ಲ ಒಂದು ಬೇರೆ ಬೇರೆ ಗುಂಪುಗಳಿದ್ದಾವೆ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಜೇನು ಕೃಷಿಕರು ಕೂಡ ಒಂದು ಗುಂಪನ್ನ ಮಾಡ್ಕೊತಾ ಇದ್ದಾರೆ. ಜೇನು ಕೃಷಿಕರ ಒಂದು ಸರಿಯಾದ ಒಂದು ಸಂಘಟನೆ ಸರಿಯಾದ ರೀತಿಯಲ್ಲಿ ಆಗ್ಬೇಕಾಗಿದೆ. ಈ ತರ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಾಗ ಅದರ ಬಗ್ಗೆ ಒಂದು ಒಲವು ಮೂಡ್ತದೆ, ಅಥವಾ ಅದರ ಬಗ್ಗೆ ಒಂದು ಎಲ್ಲ ತಿಳುವಳಿಕೆಯಿಂದ ನಾವು ಅದನ್ನ ಮಾಡಲಿಕ್ಕೆ ಮುಂದೆ ಬರ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸ್ಥಳದಲ್ಲಿ ಇದನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹ. ಎಲ್ಲ ಕೃಷಿಕರನ್ನ ಒಗ್ಗೂಡಿಸುವಂತಹದ್ದು ಅಥವಾ ಜೇನು ಕೃಷಿಕರನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ಇವತ್ತು ಇಲ್ಲಿ ಮಾಡಿದ್ದಾರೆ. ನಿಜಕ್ಕೂ ಕೂಡ ಬಹಳ ಒಂದು ಸಂತೋಷದ ವಿಚಾರ. ಇದರಿಂದ ನಾವು ಬಹಳಷ್ಟು ಪ್ರಯೋಜನವನ್ನ ಪಡಿತೇವೆ. ನಾನು ಕಲ್ತಿದ್ದೇನೆ ಹೇಳೋದಕ್ಕಿಂತ ಜೇನಿನಲ್ಲಿ ಕಲಿಯೋದು ಸಾಯಲ್ಲಿವರೆಗೂ ಕೂಡ ಇದೆ. ಇದು ಇನ್ನೂ ಕೂಡ ನಾವು ಕಲಿಬೇಕು ಅಂತಕ್ಕಂತಹ ಉತ್ಸುಕತೆಯಿಂದ ನಾನು ಬಂದಿರತಕ್ಕಂಥದ್ದು. ಇಲ್ಲಿಯ ಜನರು ಕೂಡ ಏನೇನೋ ನೀವು ಇದರಲ್ಲಿ ಸಂಶೋಧನೆಗಳನ್ನ ಮಾಡಿರ್ತೀರಿ. ನನಗೆ ಹೋದ್ರೆ ಒಂದು ರೀತಿಯಲ್ಲಿ ನನಗೆ ತಿಳಿದಿದ್ದನ್ನ ನಾನು ತಿಳಿಸ್ಕೊಡ್ತಕ್ಕಂಥದ್ದು, ಆ ನಂತರ ನಿಮ್ಮಿಂದ ಕಲ್ತುಕೊಡ್ತಕ್ಕಂಥದ್ದು, ಈ ಎರಡೂ ಇದೆ ಇದರಲ್ಲಿ. ಈಗ ಜೇನು ಕೃಷಿಯನ್ನ ಯಾಕೆ ಮಾಡಬೇಕು ಅನ್ನತಕ್ಕಂತಹ ಒಂದು ನಿಟ್ಟಿನಲ್ಲಿ ನಾವು ಹೊರಟಾಗ ಜೇನು ಕೃಷಿ ಅನಿವಾರ್ಯತೆ ಇದೆ. ಜೇನು ಕೃಷಿಯಿಂದ ಮಾಡೋದ್ರಿಂದ ನಾವು ಸಾಕಷ್ಟು ಆದಾಯವನ್ನು ಗಳಿಸಬಹುದು, ಅದರ ಜೊತೆಯಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಮಾಡಬಹುದು. ಮೊದಲನೇದಾಗಿ ಪತ್ರಿಕೆಯವರನ್ನು ಕೂಡ ಇದರಲ್ಲಿ ಅಭಿನಂದಿಸಬೇಕು. ಯಾಕೆಂದ್ರೆ ನನ್ನನ್ನ ಹೆಚ್ಚಿನದಾಗಿ ಬೆಳೆಸಿದ್ದು ಪತ್ರಿಕೆಯವರೇ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲೋ ಒಂದು ಎಲೆಮರೆ ಕಾಯಿ ಅಂತಿದ್ದವನನ್ನ ಸರಿಯಾಗಿ ಪ್ರಚಾರ ಕೊಟ್ಟಿದ್ದು ಪತ್ರಿಕೆಯವರು, ಮಾಧ್ಯಮದವರು ಹೇಳಲಿಕ್ಕೆ ಬಯಸ್ತೇನೆ. ನಾನು ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ನನ್ನ ಕೆಲಸವನ್ನ ನನ್ನ ಪಾಡಿಗೆ ಮಾಡ್ಕೊಂಡಿದ್ದೆ. ಈ ಪತ್ರಿಕಾ ಕರ್ತರು ಅದು ಏನ್ ಕೇಳಿದ್ರೆ, ಯಾವುದೇ ಕೆಟ್ಟದಿದ್ರು ತೆಗೆದು ಹೊರಗೆ ಹಾಕ್ಲಿಕ್ಕೆ ಬಹಳ ಮುಖ್ಯವಾದಂತಹ ಒಂದು ದ್ವಾರ ಅಂತ ಹೇಳ್ಬಹುದು. ಹಾಗೇನೆ ಯಾವುದು ಒಳ್ಳೆದನ್ನು ಮಾಡಿದ್ರು ಕೂಡ ಅವರ ಪರವಾಗಿ ಹೇಳ್ತಕ್ಕಂಥದ್ದು ಕೂಡ ಈ ಪತ್ರಿಕೆಯವರ ಒಂದು ಇದನ್ನ ಮೆಚ್ಚಲೇಬೇಕಾದಂತಹದ್ದು. ಹಾಗೆ ನನ್ನನ್ನು ಕೂಡ ಎಷ್ಟೋ ಲೇಖನಗಳನ್ನ ಬರೆದು ಅದರ ಬಗ್ಗೆ ಎಷ್ಟೋ ಜನರಿಗೆ ನಾನು ಪರಿಚಯ ಆದೆ. ಅದರಿಂದ ಅವರಿಗೂ ಕೂಡ ಒಳ್ಳೇದಾಯ್ತು, ಎಷ್ಟೋ ಜನರಿಗೆ ಒಳ್ಳೇದಾಯ್ತು. ನಾನು ಮಾಡಿದಂತಹದ್ದು ಅಥವಾ ನಾನು ಹೇಳಿಕೊಡ್ತಕ್ಕಂತಹ ಸಾಧನೆಯನ್ನ ಇವತ್ತು ಹೊರಗಡೆ ಒಂದು ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ, ಹಾಗೇನೆ ಈ ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿರಬಹುದು, ಇವರು ಕೂಡ ನನಗೆ ಬಹಳಷ್ಟು ಒಂದು ಸಹಕಾರವನ್ನ ಕೊಟ್ಟಿದ್ದಾರೆ. ನಾನು ಸಾಧನೆ ಮಾಡೋದ್ರ ಒಟ್ಟಿಗೆ ಅವರ ಸಹಕಾರ ಬಾಳಿದೆ. ಇವತ್ತು ಸಿರಿಸಿಯಲ್ಲಿ ಕೇವಿಕೆ ಇದೆ, ಅವರು ಕೂಡ ನನ್ನ ಬಹಳ ನಿಕಟವರ್ತಿಗಳು. ಹಾಗೇನೆ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ನನ್ನನ್ನ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅಥವಾ ನಾನು ಅವ್ರ ಜೊತೆಗೆ ಚೆನ್ನಾಗಿದ್ದೇನೆ. ಇವತ್ತು ಕೆಂಚಾರೆಡ್ಡಿ ಸರ್ ಅಂತವರು ಇಲ್ಲಿ ಕೀಟಶಾಸ್ತ್ರ ತಜ್ಞರಿದ್ದಾರೆ. ಹಾಗೇನೆ ನಮ್ಮ ರೇವಣ್ಣ ಸರ್ ಅವರು, ಇವರೆಲ್ಲ
ಸಚಿನ್ ಅವರು ಇವರೆಲ್ಲ ಕೀಟಶಾಸ್ತ್ರ ತಜ್ಞರು ಈಗಾಗಲೇ ನಿಮ್ಗೆ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಾಳೆಹಣ್ಣನ್ನೆಲ್ಲ ತಿಂದ ಆಗಿದೆ, ನಾನು ಹೇಳಿದ ಸ್ವಲ್ಪ ಸಿಪ್ಪೆ ಮಾತ್ರ ಇರ್ಬೋದು ಅಂತ. ಹಾಗಾಗಿ ಎಲ್ಲವನ್ನೂ ಕೂಡ ನಿಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಕೆಂಚಾರೆಡ್ಡಿ ಸರ್, ನಾವು ಬಹಳ ವರ್ಷಗಳಿಂದ ಈ ಒಂದು ವಿಷಯಗಳ ಮೇಲೆ ಸಾಕಷ್ಟು ಚರ್ಚೆಯನ್ನು ಮಾಡ್ತೇವೆ, ಸಾಕಷ್ಟು ಅದ್ರ ಬಗ್ಗೆ ಅನ್ಯೋನ್ಯತೆ ನಮ್ಗೆ ಇದೆ. ನಮ್ಮದು ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಜೇನು ಕೃಷಿಯಿಂದ ಜನರ ಅಭಿವೃದ್ಧಿ ಆಗಬೇಕು, ಹಾಗೂ ಈ ಕಾಡಿನ ಸಸ್ಯಗಳು ಇವತ್ತು ಹೆಚ್ಚು ಅಲ್ಲಿ ಉಳಿಲಿಕ್ಕೆ ಕಾರಣ ಅಂತಂದ್ರೆ, ಅಥವಾ ಇವತ್ತು ಪ್ರಪಂಚದಲ್ಲಿ ಜೇನು ಹುಳುಗಳ ಪರಾಗಸ್ಪರ್ಶದಿಂದ ಇವತ್ತು ಇಷ್ಟೊಂದು ನಾವೊಂದು ಆಹಾರವನ್ನ ತಿಂತಾ ಇದ್ದೇವೆ, ಅಥವಾ ಮನುಷ್ಯರು ಬದುಕ್ತಾ ಇದ್ದೇವೆ, ಅಥವಾ ಪ್ರಾಣಿ ಪಕ್ಷಿ ಕೀಟಾದಿಗಳು ಬದುಕ್ತಾ ಇದ್ದಾರೆ. ಹಾಗಾಗಿ ಜೇನು ಸಂಕುಲನೆ ನಾಶ ಆದ್ರೆ ಏನಾಗ್ಬಹುದು? ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಕ್ಕಂಥ ವಿಜ್ಞಾನಿ ಹೇಳ್ತಾರೆ, ಪ್ರಪಂಚದಲ್ಲಿ 4 ವರ್ಷ ಜೇನಿಲ್ಲ ಅಂದ್ರೆ ಮನುಷ್ಯ ಕುಲ ಅಂತ್ಯ. ಹಾಗಾಗಿ ನಾವು ಇದನ್ನ ಅದರ ಪೂರ್ವವಾಗಿ ನಾವು ಈ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗಿದೆ. ಶೇಕಡಾವಾರು 80ರಷ್ಟು ಪರಾಗಸ್ಪರ್ಶ ಮಾಡಬಲ್ಲಂತಹ ಕೀಟ ಜೇನಿನ ಪ್ರಭೇದ. ಹಾಗಾಗಿ ಇದನ್ನ ಉಳಿಸ್ಕೊಳ್ಳೇಬೇಕಾಗಿದೆ ನಾವು. ಜೇನು ಇಲ್ಲದಿದ್ರೆ ಇವತ್ತು ನಮ್ಮ ಮನುಷ್ಯ ಕುಲ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಜೇನನ್ನ ಸಾಕೋದ್ರೊಟ್ಟಿಗೆ ನಾವು ಯಾವ ರೀತಿಯಾಗಿ ಅದರಿಂದ ಬೆನಿಫಿಟ್ ಅನ್ನ ಪಡಿಬಹುದು, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಎಲ್ಲರೂ ಕೂಡ ಅದ್ರ ಬಗ್ಗೆ ಜೇನನ್ನ ಸಾಕಲಿಕ್ಕೆ ಮುಂದೆ ಬರ್ತಾರೆ. ಇಲ್ಲ ಅಂತಂದ್ರೆ ಅದರಿಂದ ಏನು ಲಾಭ ಇಲ್ಲ ಅಂತಂದ್ರೆ ಇವತ್ತು ಯಾವುದೇ ಮನುಷ್ಯರು ಕೂಡ ಮಾಡೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಇವತ್ತೊಂದಿಷ್ಟು ಪ್ರಯೋಗಗಳು ನಡೆದು ಜನರಿಗೆ ಅದ್ರ ಬಗ್ಗೆ ಒಲವು ಮೂಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಜೇನು ಕೃಷಿಯಿಂದ ಮೌಲ್ಯವರ್ಧನೆ, ಇವತ್ತು ಜೇನು ತುಪ್ಪವನ್ನ ತೆಗಿತೇವೆ, ತೆಗೆದ ಮೇಲೆ ಅದಕ್ಕೆ ಮಾರುಕಟ್ಟೆನೇ ಇರೋದಿಲ್ಲ. ಈ ತರ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಯನ್ನ ಕಂಡುಕೊಳ್ಬೇಕು, ಇದ್ರ ಬಗ್ಗೆ ನಾವು ಕೊಂಚ ಯೋಚನೆ ಮಾಡಿದ್ರೆ ಜೇನಿನ ಮೌಲ್ಯವರ್ಧನೆಯಿಂದ ನಾವು ಸಾಕಷ್ಟು ಆದಾಯವನ್ನು ಗಳಿಸಬಹುದು. ಇವತ್ತು ಸಾಧಾರಣವಾಗಿ 2,28,00,000ಗಳವರೆಗೆ ಒಂದು ವರ್ಷದಲ್ಲಿ ವಹಿವಾಟನ್ನ ನಾನು ಮಾಡಿದ್ದೇನೆ ಈ ಜೇನು ಇದರಿಂದ, ಉತ್ಪನ್ನಗಳಿಂದ. ಹಾಗಿದ್ರೆ ಜೇನಲ್ಲಿ ಏನೆಲ್ಲ ಮಾಡಬಹುದು? ಜೇನಿನಲ್ಲಿ ನೋಡಿ, ಜೇನಿನ ತುಪ್ಪವನ್ನ ತೆಗಿಬಹುದು, ಆನಂತರ ಜೇನಿನಲ್ಲಿ ರಾಯಲ್ ಜೆಲ್ಲಿ ತೆಗಿಬಹುದು, ಜೇನಿನ ವಿಷ ತೆಗಿಬಹುದು, ಜೇನಿನ ಪರಾಗ ತೆಗಿಬಹುದು. ಹಾಗೆಯೇ ಜೇನಿನ ಇನ್ನೂ ಅನೇಕ ಉತ್ಪನ್ನಗಳನ್ನ, ಗೋಂದು ಇರಬಹುದು, ಇದನ್ನೆಲ್ಲ ಕೂಡ ನಾವು ತೆಗಿಬಹುದು. ನೋಡಿ, ಅದರಿಂದ ಸಾಕಷ್ಟು ಆದಾಯಗಳಿದಾವೆ. ಇವತ್ತೊಂದು ರಾಯಲ್ ಜೆಲ್ಲಿಯನ್ನ ನಾವು 20 ಗ್ರಾಮ್ಗೆ 3,600 ರೂಪಾಯಿಗೆ ಮಾರ್ತಾ ಇದ್ದೇವೆ. ಅದು ಕೂಡ ಬಹಳ ಬೇಡಿಕೆ ಇದೆ. ಬರೋ ಈ ಸಾಲಿನಲ್ಲಿ ನಾವು ಎಷ್ಟು ರಾಯಲ್ ಜೆಲ್ಲಿಯನ್ನ ತೆಗಿತೇವೆ ಅದು ಆಲ್ರೆಡಿ ಬುಕ್ ಆಗಿದೆ. ಯಾಕೆ ಕೇಳಿದ್ರೆ, ನಮ್ದೊಂದು ಮಧುಕೇಶ್ ಹೆಗಡೆ ಹೇಳ್ತಕ್ಕಂಥದ್ದು ಒಂದು ವೆಬ್ಸೈಟ್ ಇದೆ, madhukeshhegde.com ಹೇಳ್ತಕ್ಕಂಥದ್ದು. ಆ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ಪೂರ್ತಿ ಎಲ್ಲ ಬುಕ್ ಆಗ್ಬಿಟ್ಟಿದೆ. ಅಂದ್ರೆ ಅದರಿಂದ ಆಂಟಿ ಏಜ್, ಆಯುಷನ್ನ ನೋಡಿ, ಈ ಆಯುಷ್ ಆದಂತೆ ಕಾಣದೇ ಇರುವಂತಹ ಒಂದು ಶಕ್ತಿ, ಆಂಟಿ ಏಜ್ ಕೆಪಾಸಿಟಿ. ಆನಂತರ ಆಯುಷನ್ನ ಜಾಸ್ತಿ ಮಾಡ್ತಕ್ಕಂಥದ್ದು, ಇದೆಲ್ಲ ಗುಣ ಇರೋದ್ರಿಂದ ಅದಕ್ಕೆ ಬಹಳಷ್ಟು ಜನ ಬೇಡಿಕೆ ಇರ್ತಾರೆ. ಹೆಚ್ಚಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳಿರಬಹುದು ಅಥವಾ ರಾಜಕಾರಣಿಗಳಿರಬಹುದು, ಅವರೆಲ್ಲ ಬೇಡಿಕೆ ಇಟ್ಟಿರ್ತಾರೆ. ಹಾಗೆ ನಾವು ರಾಯಲ್ ಜೆಲ್ಲಿಯನ್ನ ಕಲೆಕ್ಟ್ ಮಾಡೋದ್ರಿಂದ ನಮ್ಮ ಒಂದು ಜೀವನದ ಮಟ್ಟವನ್ನ ಸುಧಾರಿಸಿಕೊಳ್ಬಹುದು. ಇದನ್ನ ತೆಗಿತಕ್ಕಂಥದ್ದು ಯಾವ ರೀತಿಯಾಗಿ ತೆಗಿಬೇಕು ಅನ್ನುವಂಥದ್ದನ್ನ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿಕೊಂಡ್ರೆ ಅದಕ್ಕೆ ಬಹಳ ಒಳ್ಳೆ ಬೆಲೆ ಇದೆ. ಈಗ ಲೂಯಿಸ್ ಅವರು ಹೇಳ್ತಾ ಇದ್ರಂತೆ, ಜೇನಿನ ಚುಚ್ಚುವಿಕೆಗೆ ಒಂದು ಸ್ವಲ್ಪ ಸರಿಯಾದ ಒಂದು ಯಾವ್ದಾದ್ರು ಮಾಹಿತಿ ಕೊಡ್ಲಿಕ್ಕೆ ಯಾರಾದ್ರೂ ಬೇಕು ಅಂತ. ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾಗಿದೆ ಆ ಮಾತು. ನಂಗಲ್ಲಿ ಕೇಳಿದಾಗ್ಲೇ ನಂಗೆ ಬಹಳ ಸಂತೋಷ ಆಯ್ತು ಧನಂಜಯ ಸರ್ ಹೇಳಿದಾಗ. ಏನ್ ಕೇಳಿದ್ರೆ ನೋಡಿ, ಈ ತರ ಒಂದು ಒಲವು ಇರ್ಬೇಕು ಮನುಷ್ಯನಿಗೆ. ನಾವು ಏನಾದ್ರೂ ಒಂದು ಮಾಡಬೇಕು ಅನ್ನತಕ್ಕಂತಹ ಮನಸ್ಸಿದ್ರೆ ಅದಕ್ಕೆ ದಾರಿ ಖಂಡಿತವಾಗಿ ಇದೆ. ಇವತ್ತು ಮನಸ್ಸಿಂದನೇ ನಾವು ಮನೆಯಲ್ಲೇ ಕೂತ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಾನು ಕಲ್ತಿದ್ ಬರೀ 8ನೇ ಕ್ಲಾಸ್. ನನ್ನ ತಂದೆ ತಾಯಿ ಚಿಕ್ಕಂದೇ ತೀರೋದಾಗ ನನಗೆ ಏನು ಮಾಡಬೇಕು ಅನ್ನತಕ್ಕಂಥದ್ದೇ ತೋಚಲಿಲ್ಲ. ಕೊನೆಗೆ ನಾನು 20,000 ರೂಪಾಯಿ ಸಾಲವನ್ನ ಮಾಡಿ, ಅದನ್ನು ಇಂಥ ಅಧಿಕಾರಿಗಳ ಹತ್ರ, ಬ್ಯಾಂಕ್ ಯಾರು ಕೊಡ್ಲಿಲ್ಲ ನಮ್ಗೆ, ಅಧಿಕಾರಿಗಳ ಹತ್ರ 500 ರೂಪಾಯಿ ಸಾಲ ಎತ್ತಿ ನಾನು ಈ ಜೇನು ಕೃಷಿಯನ್ನ ಪ್ರಾರಂಭ ಮಾಡಿದ್ದು. ಇವತ್ತು 18 ಕೋಟಿಗೂ ಮಿಕ್ಕಿ ಆಸೆಟ್ ಅನ್ನ ನಾನು ಪಡೆದಿದ್ದೇನೆ. ಒಂದು ರೈತನ ಮಗನಾಗಿ ವಿತ್ GST ಇಂದ ಹೇಳ್ತೇನೆ, ನಾನು ವಿತ್ GST ತುಂಬಿಕೊಂಡು ಇದಿಷ್ಟು ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇದ್ದೇನೆ.
ಇದು ನಾನು ಹೇಳೋದು ಏನ್ ಕೇಳಿದ್ರೆ, ನೋಡಿ ರೈತರಿಗೆ ಒಂದು ಹೆಮ್ಮೆ. ಇವತ್ತು ನೇರ ದಾರಿ ಇದೆ ನಮ್ಗೆ, ಸಾಕಷ್ಟು ನೇರ ದಾರಿ ಇದೆ. ನಾವು ಅಡ್ಡ ದಾರಿ ಹಿಡಿಯೋದು ಯಾಕೆ? ನೇರ ದಾರಿಯಲ್ಲಿ ಇವತ್ತು ಬೇಕಾದಷ್ಟು ನಮ್ಗೆ ಇವತ್ತೊಂದು ದುಡ್ಡನ್ನ ಮಾಡಬಹುದು, ಅಥವಾ ಜನರಿಗೆ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡಬಹುದು. ಇವತ್ತು 114 ಜನರಿಗೆ ನಾನು ಉದ್ಯೋಗವನ್ನ ಕೊಡ್ತಾ ಇದ್ದೇನೆ. ಇವತ್ತು 114 ಜನ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ನಾನು ಏನು ಕಲೀಲಿಲ್ಲ, ನಾನು 8ನೇ ಕ್ಲಾಸ್. ನನಗೆ 2 ಡಾಕ್ಟರೇಟ್ ಬಂದಿದ್ದಾವೆ. ಯುನೈಟೆಡ್ ಕಿಂಗ್ಡಮ್, ಸ್ಟೇಟಸ್ ಆಫ್ ಅಮೆರಿಕಾ, ಮತ್ತೊಂದು ಇನ್ನೊಂದು ಕಲ್ಕತ್ತಾ ಯೂನಿವರ್ಸಿಟಿಯಿಂದ 2 ಡಾಕ್ಟರೇಟ್ ಬಂದಿದ್ದಾವೆ. ಫಾರ್ಮರ್ ಸೈಂಟಿಸ್ಟ್ ಅವಾರ್ಡ್ ಬಂದಿದೆ, ರಾಜ್ಯ ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ನನ್ನನ್ನ ಶ್ಲಾಘನೆ ಮಾಡಿದ್ರು. ಬಹಳ ತುಂಬಾ ಸಂತೋಷ ಆಯ್ತು ನನ್ಗೆ, ಯಾಕೆಂದ್ರೆ ಒಂದು ಜೇನು ಕೃಷಿಕರ ಹೆಸರನ್ನ ತಗೊಂಡಲ್ಲ ಇವರು, ಬಹಳ ಸಂತೋಷ ನಿಜಕ್ಕೂ ಕೂಡ. ಹೀಗೆ ನಾನ್ ಹೇಳೋದೇನು ಕೇಳಿದ್ರೆ, ಏನಾದ್ರೂ ಒಂದು ಸಾಧನೆ ಮಾಡಬೇಕು. ನಮ್ಮ ನಿತಿನ್ ಗಡ್ಕರಿ ಅವರು ನಮ್ಮ ಕೆ ಮುಖಾಂತರನೇ ನನ್ನ ಹೆಸರು ಹೋದರು. ನನಗೆ ನ್ಯಾಷನಲ್ ಅವಾರ್ಡ್ ಅನ್ನ ಕೊಡುವಾಗ ಅಲ್ಲಿ ನಿತಿನ್ ಗಡ್ಕರಿ ಅವರಿಗೆ ನಾನು ಜೇನುತುಪ್ಪ ಮತ್ತು ಜೇನುತುಪ್ಪದ ಜಾಮನ್ನ ಕೊಟ್ಟೆ. ನಾನು ಅವ್ರಿಗೆ ಹೇಳಿದೆ, ನಮ್ಗೆ ಮಿನಿಸ್ಟರ್ಗಳಿಗೆ ಕೊಡೋದು ಭಾರಿ ಕಷ್ಟ, ಯಾಕೆಂದ್ರೆ ತಗೊಂಡು ಹೋಗ್ಲಿಕ್ಕೆ ಕೊಡೋದಿಲ್ಲ, ಅಲ್ಲೇ ಪೊಲೀಸರು ನಮ್ಮನ್ನು ತಡೆ ಹಿಡಿದ್ಬಿಡ್ತಾರೆ. ಅದ್ರ ನೇರವಾಗಿ ಒಂದು ನಾವು ರೈತರ ಮಕ್ಕಳಾಗಿ ಪರಿಶುದ್ಧವಾಗಿ ಜೇನಿನ ತುಪ್ಪವನ್ನ ತಂದಿದ್ದೇನೆ, ಆನಂತರ ಹನಿ ಜಾಮ್ ಅಂತ ಹೇಳಿ ಮಾಡಿದ್ದೇನೆ, ಇದು ನಿಮ್ಗೆ ಅಡ್ಡಿಲ್ಲ ಅಂತಂದ್ರೆ ನಾನು ಕೊಡ್ತೇನೆ ಅಂತಂದೆ. ಅವ್ರು ಹೇಳಿದ್ರು, ನಾನು ಚೆನ್ನಾಗಿದ್ರೆ ಬಹಳ ಖುಷಿ ಆಯ್ತು ನನಗೆ, ನಾನು ತಗೊಳ್ತೇನೆ, ಯೂಸ್ ಮಾಡ್ತೇನೆ, ನೋಡಿ ನಿಮ್ಗೆ ಹೇಳ್ತೇನೆ ಅಂತ ಹೇಳಿ. ಕೊನೆಗೆ ನಾನು ಹೇಳಿದೆ, ಹೇಗಿದೆ ಹಾಗೆ ಹೇಳಿ ಅದರದ್ದು, ಅದಕ್ಕೆ ಗುಣಗಾನ ಏನು ಬೇಡ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿ. ಕೊನೆಗೆ ಅವ್ರು ಮಾರನೇ ದಿವಸ ನಾನು ಮಧ್ಯಪ್ರದೇಶದಲ್ಲಿದ್ದೆ, ಗ್ವಾಲಿಯರ್ದಲ್ಲಿ. ಅವತ್ತು ಅವ್ರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ನನಗೆ, ಹಮಾರಾ ಪರಿವಾರ ಕೋ ಸಬ್ಕೋ ಪಸಂದ್ ಆಯಾ ಆಪ್ಕಾ ಪ್ರಾಡಕ್ಟ್, ಆಪ್ಕಾ 20 ಬಾಟಲ್ ಚಾಯಿ. ನನಗೆ ಬಹಳ ಖುಷಿ ಆಗೋಯ್ತು ನನಗೆ. ನೋಡಿ, ನಾವು ಕೊಟ್ಟಂತಹ ಒಂದು ಇದು ಅವರು ತಗೊಂಡೋಗಿ ಯೂಸ್ ಮಾಡಿ ಆ ನಂತರ ಪುನಃ ಫೋನ್ ಮಾಡಿದ್ರು. ನನ್ಗೆ ಬಹಳ ಖುಷಿ ಆಯ್ತು ನನಗೆ. ಇದು ಏನ್ ಕೇಳಿದ್ರೆ, ನಾನು ಹೇಳೋದು ಏನ್ ಕೇಳಿದ್ರೆ, ನಾವು ಕೊಟ್ಟಂತಹದ್ದು ಪ್ರಾಡಕ್ಟ್ ಏನಿದೆ ಅದು ಚೆನ್ನಾಗಿರ್ಬೇಕು. ನಮ್ಮ ಕ್ವಾಲಿಟಿಯ ಬಗ್ಗೆ ಯಾವತ್ತೂ ಕೂಡ ನಾವು ರಾಜಿ ಆಗ್ಲಿಕ್ಕಿಲ್ಲ. ನಾವು ಕ್ವಾಲಿಟಿಯನ್ನ ಅಷ್ಟು ಉತ್ಕೃಷ್ಟವಾಗಿ ಉತ್ಪಾದನೆಯನ್ನ ಮಾಡ್ಬೇಕು. ಇವತ್ತು ಏನು ಮೌಲ್ಯವರ್ಧನೆ ಮಾಡಿದ್ರು, ಏನ್ ಮಾಡಿದ್ರು ಆಗ್ತದೆ ಹೇಳ್ತಕ್ಕಂತಹ ಅಭಿಪ್ರಾಯ ನಮಗೆ ಖಂಡಿತ ಸಲ್ಲ. ನಾವು ಮಾಡಿದಂತಹ ಪ್ರಾಡಕ್ಟ್ ಉತ್ತಮವಾಗಿದೆಯೇ, ಇದನ್ನ 4 ಜನ ತಿನ್ಬಹುದೇ, ಅಥವಾ ನಮ್ಮ ಮಕ್ಕಳು ತಿನ್ಬಹುದೇ, ಇದರ ಯೋಚನೆ ನಮ್ಗಿರ್ಬೇಕು. ನಾವು ನಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ನಾವು ಬದ್ಧರಿರ್ಬೇಕು. ಆವಾಗ ನಾವು ಹೊರಗಿನವರಿಗೆ ಕೊಡಬಹುದು. ಏನು ಇದು ಉಪಯೋಗ ಇಲ್ಲ, ಇಲ್ಲಿ ಮಾರಾಟ ಆಗೋದಿಲ್ಲ, ತಗೊಂಡೋಗಿ ಮಾರುಕಟ್ಟೆಯಲ್ಲಿ ತಗೊಂಡೋಗೋದಲ್ಲ. ನಾವು ಎಲ್ಲ ಚೆನ್ನಾಗಿದ್ರೆ ಮಾತ್ರ ನಾವು ಮಾಡಬಹುದು. ನನಗೆ ಒಬ್ಬರು ಕೇಳಿದ್ರು, ಮೌಲ್ಯವರ್ಧನೆ ಏನು ಎಲ್ಲ ಇದು ಮಾಡ್ತಾರೆ, ಈ ಅಡಿಕೆ ಹಾಳೆದು ಉಪ್ಪಿನಕಾಯಿ ಮಾಡಿದ್ರೆ ಹೇಗೆ ಅಂತ. ನೋಡಿ, ಇದು ಅಸಂಬದ್ಧ ಒಂದು ತರ. ಯಾಕೆಂದ್ರೆ ಇಸ್ತ್ರಿ ಪೆಟ್ಟಿಗೆ ಇಟ್ಟು ನೀರ್ ಕಾಯಿಸ್ಲಿಕ್ಕೆ ಬರ್ತದ ಕೇಳ್ದಂಗೆ, ಅದು ಒಂಥರ ಅದು ಅಸಂಬದ್ಧ. ಹಾಗೆ ನಾನು ಹೇಳೋದೇನು ಕೇಳಿದ್ರೆ, ಅಡಿಕೆ ಹಾಳೆಯಿಂದ ಉಪ್ಪಿನಕಾಯಿ ಮಾಡಬಹುದಾ? ಇದು ಯಾಕೆ ಇದು? ಏನು ಮಾಡ್ಲಿಕ್ಕೆ ಸಾಕಷ್ಟು ನಮ್ಮಲ್ಲಿ ಬೆಳೆಗಳಿದ್ದಾವೆ, ಸಾಕಷ್ಟು ಉತ್ಪಾದನೆಗಳಿದ್ದಾವೆ, ಮನುಷ್ಯರು ತಿಂತಕ್ಕಂಥದ್ದನ್ನ ಮಾಡ್ಬೇಕು. ನಾವು ಮಾಡ್ತಕ್ಕಂತಹ ಪ್ರಾಡಕ್ಟ್ ಏನಿದೆ ಅದ್ರ ಬಗ್ಗೆ ಪರಿಪೂರ್ಣವಾದಂತಹ ಜ್ಞಾನ ಇರಬೇಕು. ಯಾವುದೇ ಹ್ಯೂಮನ್ ಬಾಡಿಗೆ ಯಾವುದೇ ಒಂದು ರೀತಿಯಲ್ಲಿ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಆ ಪ್ರಾಡಕ್ಟ್ ಅನ್ನ ಮಾಡಿದ್ರೆ ಅದು ಮೌಲ್ಯವರ್ಧನೆ. ಹೊರತಾಗಿ ಯಾವುದೋ ಒಂದು ನಾವು ಮಾಡಿದೀವಿ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ತಗೊಂಡೋಗಿಟ್ರೆ ಅದು ಮೌಲ್ಯವರ್ಧನೆ ಅಲ್ಲ. ಅದು ನಾವು ಮಾಡ್ತಕ್ಕಂಥ ಪ್ರಾಡಕ್ಟ್ ನಾವು ಮೊದಲನೇ ತಿನ್ಬೇಕು, ನಮ್ಮ ಮಕ್ಕಳು ತಿನ್ಬೇಕು. ಇದು ಮೌಲ್ಯವರ್ಧನೆ ರೀತಿ. ನಾನು ಮಾಡ್ತಾ ಬಂದಿರೋದನ್ನು ಅಷ್ಟೇನೆ. ಎಷ್ಟು ಸಮಯಗಳವರೆಗೆ ಇದು ಹಾಗೆ ಇರ್ತದೆ ಕೇಳಿದೆ. ಇದು ಯಾವ ರೀತಿಯಾಗಿ ಮಾಡಿದ್ರೆ ಇದು ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತದೆ, ಇದನ್ನ ನಾವು ಅರ್ಥಕೊಳ್ಬೇಕಾಗಿದೆ. ಹಾಗಾಗಿ ನಾವು ಅದನ್ನು ಮಾಡಿದ್ರಿಂದ ಇವತ್ತು ಮಾರುಕಟ್ಟೆಯಲ್ಲಿ ನಾವು ಮಾಡಿದಂತಹ ಪ್ರಾಡಕ್ಟ್ ಏನಿದೆ 1 ವರ್ಷದವರೆಗೆ ನಮ್ಮ ಹತ್ರ ಇರೋದೇ ಇಲ್ಲ. ಅದು ಆ ವರ್ಷ ಖಾಲಿಯಾಗುತ್ತೆ. ನಾನು ಎಷ್ಟು ಜೇನುತುಪ್ಪವನ್ನು ತೆಗಿತೇನೆ, 4 ಟನ್ವರೆಗೆ ನಾನು ಜೇನುತುಪ್ಪ ತೆಗಿದ್ದೇನೆ. ಆದ್ರೆ ನನ್ನ ಹತ್ರ 1 ವರ್ಷನೂ ಕೂಡ ಪೆಂಡಿಂಗ್ ಆಗಿದ್ದೀರಿ. ಯಾಕೆ ಕೇಳಿದ್ರೆ ಅಷ್ಟು ಬೇಡಿಕೆ ಇರ್ತಕ್ಕಂಥದ್ದು. ಜೇನು ಅಂದ್ರೆ ಭೂಲೋಕದ ಅಮೃತ ಅಂತಾನೆ ಹೇಳ್ತೇನೆ ನಾನು. ಜೇನುತುಪ್ಪ ಇದೆಯಲ್ಲ, ಇದು ಭೂಲೋಕದ ಅಮೃತ. ಇದನ್ನ ತಿನ್ನೋದ್ರಿಂದ ಎಷ್ಟೋ ಕಾಯಿಲೆಗಳಿಂದ ದೂರ ಇರಬಹುದು ನಾವು. ಇದನ್ನ ನಾವು ಯೋಚನೆ ಮಾಡಿದ್ರೆ, ಜೇನು ಸಾಕಾಣಿಕೆ ಮಾಡಿ ಜೇನಿನ ಮೌಲ್ಯವರ್ಧನೆ ಮಾಡಿದ್ರೆ ಖಂಡಿತವಾಗಿ ಕೂಡ ನಾವು ಒಂದಷ್ಟು ಆದಾಯದ ಜೊತೆಗೆ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬಹುದು. ಇದು ನನ್ನ ಉದ್ದೇಶ. ಹಾಗಾಗಿ
ನೋಡಿ, ನಾನು ಕಲೀಲಿಲ್ಲ ಅನ್ಕೊಂಡು ನಾನು ಹಾಗೆ ಕುತ್ಕೊಂಡಿದ್ದಿದ್ರೆ ನಾನು ಮನೆಯಲ್ಲೇ ಇರ್ತಿದ್ದೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಆಗಲೇ ಸರ್ಗೆ ಹೇಳ್ದೆ ನಾನು, ಸಾಧಾರಣ ಒಂದು 40ರಿಂದ 45 ಜನ ನಮ್ಮ ಮನೆಗೆ ಬಂದ್ರು, ನಮ್ಮ ಕಾಮತ್ ಸರ್ಗೆ ಹೇಳ್ತಾ ಇದ್ದಾನೆ, ಬಂದ್ರು ಕೂಡ ಅಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಇದೆ ನಿಮ್ಗೆ. ಅಲ್ಲಿ ನಾವು ಊಟ ತಿಂಡಿ ವಸತಿ ಎಲ್ಲ ಉಚಿತವಾಗಿ ಕೊಟ್ಟು ತರಬೇತಿಯನ್ನ ಕೊಡ್ತೇವೆ ನಿಮ್ಗೆ. ಯಾವುದೇ ರೀತಿ ಇದನ್ನ ನಾವು ಅಲ್ಲಿ ಶುಲ್ಕವನ್ನ ವಸೂಲಿ ಮಾಡೋದಿಲ್ಲ, ಉಚಿತವಾಗಿ ಕೊಡ್ತೇವೆ. ನನಗೊಬ್ರು ಕೇಳಿದ್ರು, ನಮ್ಮಲ್ಲಿ ಸಾಕಷ್ಟು ಜನ ಈಗ ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ. ಇವನ್ ನವಲೆ ಯೂನಿವರ್ಸಿಟಿ ಅವರು ಬರ್ತಾರೆ, ನಂತರ ಧಾರವಾಡ ಯೂನಿವರ್ಸಿಟಿ ಅವರು ಬರ್ತಾರೆ, ಆನಂತರ ಬಾಗಲಕೋಟೆ ಯೂನಿವರ್ಸಿಟಿ ಅವರು ಬರ್ತಾರೆ, ಛತ್ತೀಸ್ಗಢದಿಂದ ಬರ್ತಾರೆ, ಮಧ್ಯಪ್ರದೇಶದಿಂದ ಕೂಡ ಮೊನ್ನೆ ಬಂದು ಉಳಿದು ಹೋದ್ರು, ಗ್ವಾಲಿಯರಿಂದ. ನಾನು ಹೇಳೋದೇನೆಷ್ಟು ಕೇಳಿದ್ರೆ, ಅವರಿಗೆ ಬಂದವರಿಗೆ ಎಲ್ಲರಿಗೂ ಉಚಿತವಾಗಿ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ನನಗೊಬ್ರು ಕೇಳಿದ್ರು, ಹಾಗಿದ್ರೆ ನೀವು ಒಬ್ಬರಿಗೆ ಒಂದು 500-1000 ಇಟ್ಬಿಟ್ರೆ ಬೇಕಾದಷ್ಟು ದುಡ್ಡಾಗ್ಬಿಡ್ತಿತ್ತಲ್ಲ ನಿಮ್ಗೆ, ಯಾಕೆ ಉಚಿತವಾಗಿ ಕೊಡ್ತಿದ್ದೀರಲ್ಲ? ನೋಡಿ, ಮನುಷ್ಯನಿಗೆ ದುಡ್ಡೇ ಜೀವನ ಅಲ್ಲ, ದುಡ್ಡು ಬೇಕು ಜೀವನಕ್ಕೆ, ಅದ್ರ ದುಡ್ಡೇ ಜೀವನ ಅಲ್ಲ. ಇಷ್ಟೇ ನನ್ನ ಒಂದು ಉದ್ದೇಶ. ನನ್ನ ಕಲ್ತಂತಹ ವಿದ್ಯೆ, ನಾನು ಪಟ್ಟಂತಹ ಬಡತನ ಎಷ್ಟು ಕಷ್ಟಪಟ್ಟಿದ್ದೇನೆ ಅದು ಬೇರೆಯವರಿಗೆ ಬರಬಾರದು. 4 ಜನರಿಗೆ ಇದರಿಂದ ಒಂದು ಒಳ್ಳೇದಾಗಬೇಕು, ಇದು ನನ್ನ ಒಂದು ಮಾತು. ಹಾಗಾಗಿ ನಾನು ಯಾರೇ ಬರಲಿ, ಇವತ್ತು ರೈತರ ಮಕ್ಕಳೆಲ್ಲ ಬರ್ತಾರೆ, ಬೇರೆ ಬೇರೆ ಬಯಲುಸೀಮೆಗಳಿಂದ ಬರ್ತಾರೆ, ಅವರಿಗೆ ಎಲ್ಲರಿಗೂ ಕೂಡ ನಾನು ಹೇಳ್ತೇನೆ, ತರಬೇತಿಯನ್ನ ಉಚಿತವಾಗಿ ಕೊಡ್ತೇನೆ ನಾನು. ಇದು ನನ್ನ ಒಂದು ಘೋಷಣೆ. ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಕೂಡ ನನಗೆ ಅವಾರ್ಡ್ ಕೊಡುವಾಗ ಕೇಳಿದ್ರು, ಬಹಳ ಸಂತೋಷ, ಅವಾರ್ಡ್ ಕೊಡ್ತೀರಿ, ಆದ್ರ ಜೊತೆಯಲ್ಲಿ ಹೇಳಿದೆ ನಾನು, ಇದರಿಂದ ಜನರಿಗೆ ಪ್ರಯೋಜನ ಆಗಬೇಕು, ನಾನು ಉಚಿತವಾಗಿ ತರಬೇತಿಯನ್ನ ಕೊಡ್ತೇನೆ ಅಂದಿದ್ದೆ ಅವರಿಗೆ. ಅವತ್ತು ಬಹಳ ಖುಷಿ ಪಟ್ಟಿದ್ರು ಅವರು. ಎಂತಹ ಒಂದು ಒಳ್ಳೆ ಇದನ್ನ ಮಾಡ್ತೀರಿ ಹೇಳುವಂತಹ ಮನಸ್ಸು ನಿಮ್ದಿದೆ, ನೀವು ಮಾಡಿ, ನಿಜಕ್ಕೂ ಕೂಡ ನಮ್ಮ ಆಶೀರ್ವಾದ ಅಲ್ಲ, ಸ್ವಾಮಿಯ ಆಶೀರ್ವಾದ ಕೂಡ ಇದೆ ಹೇಳುವಂತದನ್ನ ಹೇಳಿದ್ದೀನಿ ನನಗೆ. ಹಾಗೆ ಸಾಕಷ್ಟು ನಾನು ಹೇಳೋದೇನು ಕೇಳಿದ್ರೆ, ಈ ಜೇನು ನಾವು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಆರೋಗ್ಯ ಕೂಡ ಸುಧಾರಿಸ್ತದೆ. ಇವತ್ತು ನೋಡಿ, ಆ ಜೇನಿನ ಇನ್ಹೇಲರ್ ಮಾಡ್ಕೊಳ್ಳೋದಂದ್ರೆ ಜೇನಿನ ಪೆಟ್ಟಿಗೆಗೆ ಅದರ ಒಳಗಿನ ಗಾಳಿಯನ್ನ ತಗೊಳ್ತಕ್ಕಂಥದ್ದು, ಅದಕ್ಕೂ ಕೂಡ ದುಡ್ಡು. ಜೇನುಳ ಚುಚ್ಚೋದಕ್ಕೂ ದುಡ್ಡು. ಇದು ಮೇನ್ ಇನ್ಕಮ್ ನಂದಾಗಿತ್ತು. ನಾನು ಜೇನುಳ ಚುಚ್ಚಿ ದುಡ್ಡು ಮಾಡಿದನ್ನ ನಾನು. ಇದು ಬೇರೆ ಬೇರೆ ದೇಶದವ್ರು ಬಂದು ಕೊನೆಗೆಲ್ಲ ಡೀಟೇಲ್ಸ್ ಆಗಿ ಹೇಳ್ತಾನೆ. ಇಲ್ಲಿ ಸ್ವಲ್ಪ ಒಂದು 4 ಮಾತನ್ನು ಇಲ್ಲಿ ಆಡ್ಲಿಕ್ಕೆ ಹೇಳಿದ್ರೆ, ಹಂಗಾಗಿ ನಾನು ಸ್ವಲ್ಪ ವಿಚಾರಗಳನ್ನ ಇಲ್ಲಿ ಸ್ಪಷ್ಟಪಡಿಸಿದೆ ಅಷ್ಟೇ. ನಿಮ್ಗೆ ಕೊನೆಗೆ ಮೌಲ್ಯವರ್ಧನೆ ಜೊತೆಗೆ ಅದರ ಬಗ್ಗೆ ಎಲ್ಲ ನಾನು ಯಾವ್ಯಾವ ರೀತಿ ಮಾಡಿದ್ದೇನೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಕೊನೆಯಲ್ಲಿ. ಹಾಗೆ ನನಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಇವತ್ತು ರಾಜಕಾರಣಿಗಳ ತರ ನನಗೆ ಇಲ್ಲಿ ವೇದಿಕೆ ಮೇಲೆ ಹೆಚ್ಚಿಗೆ ಮಾತು ಗೊತ್ತಿಲ್ಲ ನನಗೆ. ಆದ್ರೆ ನಿಮ್ಮೊಟ್ಟಿಗೆ ನಾನೇನು ಕೇಳಿದ್ರೆ ಸ್ವಲ್ಪ ಇದ್ದ ವಿಚಾರಗಳನ್ನ ಹೇಳ್ಕೊಳ್ತೇನೆ, ಅದನ್ನ ನನ್ನ ಮನಸ್ಸು ನಂದು. ನೋಡಿ, ನಮ್ಮ ತಾಯಿ ಕೂಡ, ನಮ್ಮ ತಂದೆ ಕೂಡ ನಮ್ಗೆ ಒಳ್ಳೆ ಸಂಸ್ಕಾರವಂತರು. ಅವರು, ನಮ್ಮ ತಾಯಿ ಬಗ್ಗೆ ನಾನು ಹೇಳ್ಕೊಳ್ಳೇಬೇಕು. ಯಾಕೆ ಕೇಳಿದ್ರೆ, ಆತ್ಮೀಯರಲ್ಲಿ ದುಃಖವನ್ನ ತೋಡಿಕೊಂಡಾಗ ಅದು ಮನಸ್ಸು ಹಗುರಾಗ್ತದಂತೆ. ಇದು ಈ ಸಂದರ್ಭದಲ್ಲಿ ಪ್ರಸ್ತುತವೋ ಅಪ್ರಸ್ತುತವೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೆತ್ತಂತಹ ಒಂದು ತಾಯಿ ಇದಾರಲ್ಲ, ಅವ್ರ ಬಗ್ಗೆ ನಾನು ಹೇಳ್ತೇನೆ 2 ಮಾತುಗಳನ್ನು. ನೋಡಿ, ಹೆಣ್ಣಾದವಳು, ನಾನು ಹೇಳೋದಿಷ್ಟೇನೆ, ಇವತ್ತು ತನ್ನ ಮಕ್ಕಳನ್ನ ಮಮತೆಯಿಂದ ತನಗೆ ಹೊಟ್ಟೆಗಿಲ್ಲದೆ ಇದ್ರೂ ಸಾಕ್ತಾರೆ. ತಾನು ಅರೆ ಹೊಟ್ಟೆ ಉಂಟು ನಮ್ಗೆ ನಮ್ಮಮ್ಮ ಹೊಟ್ಟೆಗೆ ಹಾಕ್ತಿತ್ತು. ನಮ್ಮಮ್ಮ ನೋಡಿ, ನಾವು ಗಂಡಾದವ್ರು ಬೇಕಾದ್ರೆ ಮಾಡಿದ್ದೆಲ್ಲ ಹೇಳ್ತೇವೆ ನಾವು. ದಯವಿಟ್ಟು ಯಾರು ಗಂಡಸರು ಯಾರು ಬೇಜಾರು ಮಾಡಬೇಡಿ. ನಾವೇನ್ ಕೇಳಿದ್ರೆ ಗಂಡಾದವ್ರು ನನ್ನಿಂದ ಹಿಡಿದು ಹೇಳ್ತೇನೆ ನಾನು ಏನ್ ಕೇಳಿದ್ರೆ ಗಂಡಾದವ್ನು ನಾನು ಹೇಳ್ತೇನೆ, ಮಗನೇ ನಿನಗೆ ಸೈಕಲ್ ತಂದು ಕೊಟ್ಟೆ, ನನಗೆ ಅದನ್ನ ತಂದು ಕೊಟ್ಟೆ, ಬ್ಯಾಗ್ ತಂದು ಕೊಟ್ಟೆ, ಎಲ್ಲದನ್ನು ಮಾಡಿದ್ದೇನೆ ನಾನು ನಿನ್ಗೆ, ನೀನ್ ಚೆನ್ನಾಗಿ ಮಾಡಿ, ಹಿಂಗ್ ಮಾಡು, ಹಾಗೆ ಮಾಡು ಅಂತ ಹೇಳ್ತೇವೆ. ಆದ್ರೆ ಹೆತ್ತ ತಾಯಿಯಾದವಳು ತಾನು ನಿನ್ನನ್ನ 3-4 ವರ್ಷಗಳವರೆಗೆ ನಿನ್ನ ಮಲಮೂತ್ರಾದಿಗಳನ್ನ ತೆಗೆದು ನಾನು ಸೇವೆ ಮಾಡಿದ್ದೇನೆ ಅಂತ ಹೇಳಿ ತಾಯಿ ಹೇಳೋದಿಲ್ಲ. ನಮ್ಮಮ್ಮ ಕೂಡ ಹಾಗೇನೆ. ನಮ್ಮ ಅಮ್ಮ ತಾನು ಅರೆ ಹೊಟ್ಟೆ ತಿಂತಿದ್ದು, ಬಂದವರಿಗೂ ಹೊರಗೆ ಬಂದವರಿಗೂ ಹಾಕ್ತಿದ್ರು ಊಟ ತಿಂಡಿ. ಯಾರೇ ಬಂದ್ರು ಅವರಿಗೆ ಊಟ ತಿಂಡಿಯನ್ನ ಕೊಡೋದು ನಮ್ಮಮ್ಮ. ಒಳಗೆ ಇದೆಯೋ ಇಲ್ಲೋ ಪ್ರಶ್ನೆ ಇಲ್ಲ. ಹಾಗೇನೆ ನೋಡಿ, ನಮ್ಮ ಅಮ್ಮ ಎಷ್ಟು ಕಷ್ಟಪಟ್ಟಂತವ್ರು ಅಂದ್ರೆ, ಬೇರೆಯವರ ಕೂಲಿ ಮಾಡಿ ತಾನು ಆ ದೋಸೆಯನ್ನ ಹರಿದು ದೋಸೆಯನ್ನ ತಗೊಂಡು ಬಂದು ನಮ್ಮ ಹೊಟ್ಟೆಗೆ ಹಾಕ್ತಿದ್ರು. ಕೊನೆಗೆ ಉಳಿದ್ರೆ ಹೊಟ್ಟೆಗೆ ತಿನ್ನೋದವ್ರು. ಎಷ್ಟು ಇದು ದುಃಖ ಆಗ್ತದೆ ಅಂತಂದ್ರೆ, ನಮ್ಮಮ್ಮ ಒಂದ್ ಸರ್ತಿ ಒಂದು ಸಾರಿಯನ್ನ, ನಮ್ಮ ತಂದೆ ಸಾರಿಯನ್ನ ತಂದ್ಕೊಟ್ರು. ಆ ಸಾರಿಯನ್ನ ಮಧ್ಯೆ ಕಟ್ ಮಾಡಿದ ಕೂಡಲೇ ನನಗೆ, ಯಾಕಮ್ಮ ಅಪ್ಪ ಒಳ್ಳೆ ಸಾರಿ ತಂದ್ಕೊಟ್ರೆ ನೀನು ಸಾರಿಯನ್ನ ಮಧ್ಯೆ ಕಟ್ ಮಾಡಿಬಿಟ್ಟಲ್ಲ.
ಕೊನೆಗೆ ನಮ್ಮಮ್ಮ ಹೇಳಿದ್ರು, ನೋಡು ಮಗನೇ, ನಾನು ಈ ಒಂದು ಸಾರಿಯನ್ನ ಇಡೀ ಸಾರಿಯನ್ನ ಉಟ್ರೆ ನಾನು 2 ತಿಂಗಳ ಉಡ್ತೇನೆ. ಇದನ್ನೇ ನಾನು ಕಟ್ ಮಾಡಿ ತುಂಡು ಬಟ್ಟೆಯನ್ನಾಗಿ ಮಾಡ್ಕೊಂಡ್ರೆ 4 ತಿಂಗಳು ಉಡ್ತೇನೆ. ನನಗೆ ಅವಾಗ ಗೊತ್ತಾಯ್ತು, ನಮ್ಮ ಅಮ್ಮನಿಗೆ ಅರೆ ಹೊಟ್ಟೆ ಅರೆ ಬಟ್ಟೆ. ನನಗೆ ಬಹಳ ದುಃಖ ಇವತ್ತಿಗೂ ಕಾಡ್ತದೆ ನನಗೆ. ಕೊನೆಗೆ ನಾನು 8 ತಿಂಗಳ ಕಾಲ ನಾನು ಏನಾದ್ರೂ ಮಾಡಿ ನಮ್ಮ ಅಮ್ಮನಿಗೆ ಒಂದು ಸಾರಿ ತಂದು ಕೊಡ್ಬೇಕು ಅಂತ ಯೋಚನೆ ಮಾಡಿ ನಾನು ಅವಾಗ ನಿರ್ಧಾರ ತಗೊಂಡು ಒಂದು ಸಾರಿಯನ್ನ ತಗೊಂಡು ಬಂದೆ. ಮನೆಗೆ ಕುಣಿತಾ ಬಂದೆ. ನಮ್ದೊಂದು ಸಣ್ಣ ಗುಡಿಸು. ಆನಂದದಿಂದ ಬಂದೆ. ನಮ್ಮ ಅಮ್ಮ ಅಲ್ಲೇ ನಿಲ್ಲು ಅಂದ್ರು. ಒಂದು ಸರ್ತಿ ಬಹಳ ಬೇಜಾರಾಯ್ತು. ಕೊನೆಗೆ ಬಹಳ ಸಂತೋಷ ಕೂಡ ಆಯ್ತು. ನಮ್ಮ ಅಮ್ಮ ಕೇಳಿದ್ರು, ನೀನು ಆ ಸಾರಿಯನ್ನ ಎಲ್ಲಿಂದ ತಗೊಂಡು ಬಂದಿ? ನಿನಗೆ ಎಲ್ಲಿಂದ ದುಡ್ಡು ಬಂತು? ಆ ಸಾರಿಯನ್ನ ತಂದು ಮಾರ್ಗ ಹೇಳು ನನಗೆ. ನಿನ್ನ ಮನೆ ಸಾರಿ ಬೇಕಾಗಿಲ್ಲ ನನಗೆ. ನಾನು ಉಡ್ತಕ್ಕಂಥದ್ದು ಮರ್ಯಾದಯುತವಾಗಿ ತುಂಡು ಬಟ್ಟೆ ಆಗಿರೋದಿಲ್ಲ. ನನಗೆ ಒಳ್ಳೆತನದಲ್ಲಿ ಬೆಳಿಬೇಕು ನನ್ನ ಮಕ್ಕಳು. ನನ್ನ ಅಮ್ಮನ ಮಾತು ಕೇಳಿ ನನಗೆ ಬಹಳ ತಬ್ಬಿಬಾದೆ. ನಾನು ಕೊನೆಗೆ ಹೇಳಿದೆ, ಅಮ್ಮ, ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವನು. ನಾನು ಬೇರೆಯವ್ರ ಮನೆಗೆ ಯಾರದನ್ನು ಕದ್ದಿಲ್ಲ. ನಾನು ಯಾರಿಗೂ ವಂಚನೆ ಮಾಡಿಲ್ಲ. ನಾನು ಸ್ಕೂಲ್ ಚಾಲು ಆಗೋದ್ರ ಒಳಗೆ ನಾನು ಹೀರೆಲೆಕಾಯಿಗಳನ್ನ ಊರಲ್ಲಿ ಕೇಳ್ಕೊಂಡು ಹಾಳಾಗ್ತಾ ಬಿದ್ದಿತ್ತು. ಅದನ್ನ ತಗೊಂಡೋಗಿ ನಾನು ಸೇಲ್ ಮಾಡಿ ಸ್ಕೂಲ್ ಚಾಲು ಆಗೋದ್ರೊಳಗೆ ಸ್ಕೂಲ್ ಬಿಟ್ಟ ಮೇಲೆ ಮಾರಾಟ ಮಾಡಿ ಸೀರೆಯನ್ನ ತಂದು ತಗೊಂಡು ಬಂದಿದ್ದೇನೆ ನಿನಗೆ ಅಮ್ಮ ಅಂತಂದಾಗ ಅವರ ಮನಸ್ಸು ಬಹಳ ಖುಷಿಯಾಯ್ತು. ಬಹಳ ಮಾಡಿದ್ರು, ಬಾ ಮಗನೆ ಅಂತಂದ್ರು. ಕೊನೆಗೆ ನಾನು ಹೊರಗೆ ಬಂದೆ, ಸಾರಿಯನ್ನ ಕೊಟ್ಟೆ, ಖುಷಿಯಿಂದ ಉಟ್ಕೊಂಡ್ರು. ಆದ್ರೆ ನೋಡಿ, ನಮ್ಮಮ್ಮ ಒಂದು 4-5 ಸಾರಿ ಆ ಸಾರಿಯನ್ನು ಹುಟ್ಟಿದ್ದಾರೆ. 4-5 ತಿಂಗಳು ಬದುಕಿದ್ದಾರೆ. ನಮ್ಮಮ್ಮ ತೀರ್ಬೋದು. ನಮ್ಗೆ ಬಹಳ ದುಃಖ ಅನಿಸ್ತದೆ. ನನಗೆ ಇವತ್ತು ಸಾರಿ ತಂದು ಕೊಡ್ತೇನೆ ಅಂದ್ರೂ ಕೂಡ ನಮ್ಮಮ್ಮ ನಮ್ಮ ಜೊತೆಯಲ್ಲಿ ಇಲ್ಲ. ನೋಡಿ, ಮನುಷ್ಯನಾದವನಿಗೆ ಎಷ್ಟೇ ವಯಸ್ಸಾದ್ರೂ ಕೂಡ ಆ ತಂದೆ ತಾಯಿಯ ಋಣ, ಆ ತಂದೆ ತಾಯಿಯ ಇದನ್ನ ನಮ್ಮ ಹತ್ರ ತೀರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಗುರು ಹಿರಿಯರು ಮತ್ತು ತಂದೆ ತಾಯಿಗಳನ್ನ ಇವತ್ತು ಸೇವೆ ಮಾಡೋದು ಕೂಡ ಒಂದು ಭಾಗ್ಯ ಬೇಕು ನಮ್ಗೆ. ಇವತ್ತು ನಾನು ಸಾಕಷ್ಟು ಬೆಳೆದಿದ್ದೇನೆ, ಆದ್ರೂ ತಾಯಿಯ ನೆನಪು ನನಗೆ ಮಾಸಿಲ್ಲ. ಯಾರಿಗೆ ತಂದೆ ತಾಯಿ ಇದ್ದಾರೆ ಅವರು, ನಾನು ಬೋಧನೆ ಮಾಡೋದಿಷ್ಟೇನೆ. ನಮ್ಮಲ್ಲಿ ಸ್ಕೂಲ್ ಮಕ್ಕಳನ್ನ ಎಲ್ಲ ಕಳಿಸ್ತಾರೆ ನಮ್ಮಲ್ಲಿಗೆ. ಆದ್ರೆ ಅವರಿಗೆಲ್ಲ ಬೋಧನೆ ಮಾಡೋದಿಷ್ಟೇನೆ. ನಾನು ಗುರು ಹಿರಿಯರಿಗೆ ಗೌರವ ಕೊಡಿ, ತಂದೆ ತಾಯಿಗೆ ಗೌರವ ಕೊಡಿ. ಅದರಿಂದ ನಿಮ್ಮ ಜೀವನ ಆಗ್ತದೆ, ಚೆನ್ನಾಗಾಗ್ತದೆ. ಹಿರಿಯರು, ಗುರುಗಳು ನೋಡಿ, ಇದೆಲ್ಲ ನಾನು ಹೇಳೋದೇನು ಕೇಳಿದ್ರೆ, ಊರಿನಲ್ಲಿರ್ತಕ್ಕಂಥ ಹಿರಿಯರು ಇರ್ಬೋದು, ಯಾರನ್ನು ಕೂಡ ಗೌರವಿಸ್ತಕ್ಕಂಥ ಒಂದು ವಾತಾವರಣವನ್ನ ನಮ್ಮ ತಂದೆ ತಾಯಿ ನಿರ್ಮಾಣ ಮಾಡಿದ್ರು ನಮ್ಗೆ. ಅದರಿಂದ ಇವತ್ತು ನಮ್ಮ ಅವರ ಆಶೀರ್ವಾದದಿಂದನೇ ನಾವು ಇಷ್ಟೊಂದು ಮೇಲಕ್ಕೆ ಬೆಳೆದ್ವಿ, ಇಷ್ಟೊಂದು ಒಂದು ಸಾಹಸಕ್ಕೆ ಕೈ ಹಾಕಿದ್ವಿ, ಇಷ್ಟು ಮೇಲಕ್ಕೆ ಬಂದ್ವಿ. ಇಲ್ಲ ಅಂತಂದ್ರೆ ನಮ್ಗೆ ಆ ಒಂದು ಸಾಧನೆಗೆ ಮಾಡ್ಲಿಕ್ಕೆ ಒಂದು ಇದು ಇರ್ತಿರ್ಲಿಲ್ಲ, ಪ್ರಬುದ್ಧತೆ ಬರ್ತಾ ಇರ್ಲಿಲ್ಲ. ಹಾಗಾಗಿ ನಾನು ಹೇಳೋದಿಷ್ಟೇನೆ, ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲವೂ ಇದೆ. ಆದ್ರೆ ಮುನ್ನುಗ್ಗಿ ನಡೆದಾಗ್ಲೇ ಅದೊಂದು ಜೀವನ. ಒಳ್ಳೆ ರೀತಿಯಲ್ಲಿ 4 ಜನರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡಿದರೆ, 4 ಜನರಿಗೆ ನಮ್ಮನ್ನ ಇವತ್ತು ಕರೀತಾರೆ, ನಮ್ಗೆ ಮರ್ಯಾದೆ ಕೊಡ್ತಾರೆ. ಅದೇ ಜೀವನ. ಇವತ್ತು ದುಡ್ಡು ಮಾಡಿದಾನೆ ಹೇಳುವಂತದನ್ನ ನಾನು ಎಲ್ಲೂ ಹೇಳೋದಿಲ್ಲ. ಯಾಕೆ ಕೇಳಿದ್ರೆ, ಅದು ಇರ್ತದೆ, ಹೋಗ್ತದೆ, ಇದೇನು ಇದಲ್ಲ. ಆದ್ರೆ ನಾವು ಮಾಡದಂತಹ ಕಾರ್ಯ ಇದೆಯಲ್ಲ, ಇದು ಯಾವತ್ತೂ ಶಾಶ್ವತ. ಹಾಗಾಗಿ ನೀವೇನಾದ್ರೂ ಒಂದಿಷ್ಟು ಜನರಿಗೆ ಮಾಡಿ, ಉಪಕಾರ ಮಾಡಿ. ಇದರಿಂದ ನಿಮ್ಮ ಜೀವನ ಕೂಡ ಸುಧಾರಿಸ್ತದೆ, ನಿಮ್ಗೆ ದೇವರು ಕೊಡ್ತಾನೆ. ಇದೇ ನನ್ನ ಒಂದು ಮಾತು. ಹಾಗಾಗಿ ಇವತ್ತು ಸಾಕಷ್ಟು ಈ ಒಂದು ಗಿಡಮೂಲಿಕೆಗಳನ್ನು ಕೂಡ ನಾನು ಬೆಳೆಸಿದ್ದೇನೆ. ಸಾಧಾರಣವಾಗಿ ಒಂದು 280 ಜಾತಿಯ ಔಷಧಿ ಸಸ್ಯಗಳನ್ನು ಬೆಳೆಸಿದ್ದೇನೆ. ಜೇನಿಗೆ ಹೂ ಬಿಡ್ತಕ್ಕಂಥದ್ದು ನೋಡಿ, ನನಗೆ ಜೇನೇ ದೇವರು ಅಂತ ಹೇಳ್ತೇನೆ. ಯಾಕೆ ಕೇಳಿದ್ರೆ, ನನಗೆ ಇಷ್ಟೆಲ್ಲ ಒಂದು ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥದ್ದು ಜೇನು. ನಮ್ಮನ್ನ ಬೆಳೆಸಿರ್ತಕ್ಕಂಥದ್ದು ನಮ್ಮ ತಂದೆ ತಾಯಿ. ನಮ್ಮ ತಂದೆ ತಾಯಿಯ ಫೋಟೋ ಮತ್ತು ಜೇನಿನ ಫೋಟೋವನ್ನ ನನ್ನ ರೂಮ್ ನಲ್ಲಿ ಹಾಕಿರೋದು ನಾನು. ಯಾಕೆಂದ್ರೆ ನಮಗೂ ಒಂದಿಷ್ಟು ಜೀವನವನ್ನ ಸೃಷ್ಟಿ ಮಾಡಿದ್ದು ಜೇನು. ಈ ಪ್ರಪಂಚದಲ್ಲಿ ಜೇನು ಉಳಿದ್ರೆ ಮಾತ್ರ ನಾವು ಉಳಿತೇವೆ ಅನ್ನೋದು ನನ್ನ ಒಂದು ಗಮನಾರ್ಹವಾದಂತ ವಿಚಾರ. ಹಾಗಾಗಿ ನೋಡಿ, ಇವತ್ತು ಜೇನು ಸಾಕಾಣಿಕೆ ಮಾಡೋದ್ರಿಂದ ಸಾಕಷ್ಟು ಆದಾಯ ಇದೆ ನಮ್ಗೆ. ಇದನ್ನ ಎಲ್ಲರೂ ಕೂಡ ಮಾಡ್ಬೇಕು. ಹಾಗೇನೆ ನೋಡಿ, ಇವತ್ತು ನಾವು ಸಾಕಾಣಿಕೆ ಮಾಡೋದ್ರಿಂದ, ಇವತ್ತು ನಾವು ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಮಾಡೋದ್ರಿಂದ ಎಷ್ಟೋ ಜನರಿಗೆ ಉದ್ಯೋಗ ಲಭಿಸ್ತದೆ. ಇದು ಕೂಡ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಒಂದು ಸ್ಥಳ ಬಹಳ ಒಂದು ಒಳ್ಳೆ ಸಾಹಸವನ್ನ ಮಾಡ್ಲಿಕ್ಕೆ ಇವತ್ತು ಜನರಿಗೆ ಒಂದು ಮನೆಯನ್ನ ಹಾಕಿ ಕೂಡಿಸಿದೆ. ಇವತ್ತು ಸಾಹಸ ಮಾಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಸಂತೋಷ ಆಯ್ತು ನನಗೆ. ಇವತ್ತೆಲ್ಲರೂ ಕೂಡ ನಾವು ಒಟ್ಟಿಗೆ ಮಾತಾಡಿದ್ವಿ, ಇಷ್ಟೊಂದು ಜನರು ಒಟ್ಟಿಗೆ ಬೆರೆತ್ವಿ ನಾವು. ಇದು ಒಂದು ಭಾಗ್ಯ ನೋಡಿ. ಈಗ ರೈತರು ಅಥವಾ ರೈತರ ಜೊತೆಯಲ್ಲಿ ಈ ವಿಜ್ಞಾನಿಗಳು
ಇದೆಲ್ಲ ಒಂದು ನಮ್ಮ ಒಂದು ಕಾಂಬಿನೇಷನ್ ಚೆನ್ನಾಗಿ ಆಗ್ಲಿಕ್ಕೆ ಒಂದು ಕಾರಣ. ಇವತ್ತು ನಾವೇ ಕಲ್ತಿದ್ದೇವೆ ಅನ್ನೋದಕ್ಕಿಂತ ಹಿರಿಯರಂತವರಲ್ಲಿ ನಾವು ತಿಳ್ಕೊಳ್ಳೋದು ಬಹಳ ಇದೆ. ಇವತ್ತೊಂದು ಸೈಂಟಿಫಿಕ್ ಆಗಿ ತಿಳ್ಕೊಳ್ತಕ್ಕಂಥದ್ದು ಬೇರೆ, ನಾವು ಪ್ರಾಕ್ಟಿಕಲ್ ಆಗಿ ನಾಲೆಜ್ ಬೇರೆ. ಅದು ಎರಡೂ ಸೇರಿದಾಗ್ಲೇನೆ ಅದು ಬಹಳ ಚೆನ್ನಾಗಿ ಆಗೋದು. ನಾನೊಬ್ರು ಕೃಷಿಕ ಹೇಳಿದ ನನಗೆ, ಏನು ಅವ್ರು ಸೈಂಟಿಸ್ಟು ಅದೇನ್ ಮಾಡ್ತಾರೆ ನಾನೇ ಮಾಡಿದ್ದೀನಿ ಅಂತ ಹೇಳಿ. ನಿಜವಾಗ್ಲೂ ಆ ಮಾತು ಸರಿಯಲ್ಲ. ಯಾಕೆ ಅಂತಂದ್ರೆ ನಾವು ಅವರಿಂದ ಕಲಿತಕ್ಕಂಥದ್ದು, ಅದರಲ್ಲೇ ಅವ್ರು ಸಂಶೋಧನೆ ಮಾಡ್ತಕ್ಕಂಥದ್ದು. ನಮ್ಮ ತಂದೆಯವರು ಹೇಳ್ತಿದ್ರು, ಒಂದು ದನ ಕಾಯುವ ಇದ್ರು ಕೂಡ ಅವನ ಮಾತನ್ನ ಅಲಕ್ಷ್ಯ ಮಾಡಬೇಡ ನೀನು. ಅವನಿಗೆ ಆ ದನಗಳ ಬಗ್ಗೆ ಅದು ಎಲ್ಲಿ ಹೋಗ್ತದೆ, ಆ ದನ ಹೇಗೆ ಮೇಯ್ತದೆ, ಅಥವಾ ದನದ ಜಾಡನ್ನ ಅನುಸರಿಸಿ ದನಗಳು ಎಲ್ಲಿ ಹೋಗ್ತವೆ ಅನ್ನೋದನ್ನ ಆ ದನ ಕಾಯುವವನಿಗೆ ಗೊತ್ತಿದೆ. ಅವನನ್ನ ಅಲಕ್ಷ್ಯ ಮಾಡಬೇಡ. ಯಾರಾದ್ರೂ ಸರಿ, ಒಳ್ಳೆ ವಿಚಾರಗಳಿದ್ರೆ ಅವನ ಹತ್ರ ಕಲಿ. ಇದು ನಮ್ಗೆ ಹೇಳ್ದಂಥದ್ದು. ಹಾಗಾಗಿ ನಾನು ಹೇಳೋದೇನು ಕೇಳಿದ್ರೆ, ಎಲ್ಲವೂ ಬೇಕು ಇಲ್ಲಿ. ನಾವು ಈಗ ಒಂದು ಸೈಂಟಿಫಿಕ್ ಆಗಿ ಇವತ್ತೊಂದು ಇದನ್ನ ವಿಭಾಗವನ್ನ ನೀವು ಬೆಳಗ್ಗೆ ತಿಳ್ಕೊಂಡು, ಯಾಕೆ ಧನಂಜಯ ಸಾಹೇಬರಿಗೆ ಕೆಲಸ ಇಲ್ವಾ? ಎಲ್ಲರನ್ನೂ ಕರೆಸಿದ್ದಾರೆ ಅಂದ್ರೆ ಅವರಿಗೆ ಗೊತ್ತಿದೆ ಇದರಲ್ಲಿ ಏನು, ಹೇಗೆ, ಯಾವ ರೀತಿಯಾದ ತಿಳುವಳಿಕೆ ಕೊಡಬೇಕು, ಪರಿಪೂರ್ಣರಾಗಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಇದ್ರ ಬಗ್ಗೆ ಇದೆ, ಒಲವು ಇದೆ. ಹಾಗಾಗಿ ಇದನ್ನೆಲ್ಲ ನಾವು ಸರಿಯಾಗಿ ನೆಟ್ಟಿನಲ್ಲಿ ತಿಳ್ಕೊಂಡು ಒಳ್ಳೆಯ, ಇಲ್ಲಿಯೇ ನಿಮ್ಮಲ್ಲಿ ಸಂಪತ್ತುಗಳಿದ್ದಾವೆ. ಸುರೇಶ್ ಕರ್ಕೇರ ಅವರಿದ್ದಾರೆ. ದೀಪಗಳು ಕೂಡ ಕತ್ಲು ಹೊಡೆದಾಗ ನಮ್ಮ ಪರಿಸ್ಥಿತಿ ಆಗ್ತದೆ ಒಂದೊಂದ್ಸರ್ತಿ ನಮ್ಗೆ. ಹಾಗಾಗಿ ಅಂತವನ್ನೆಲ್ಲ ಇಟ್ಕೊಂಡು ನಾವು ಇವತ್ತು ಇಲ್ಲಿಯ ಸ್ಥಳೀಯವಾಗಿ ನಿಮಗೆ ಲಭ್ಯರಿರ್ತಾರೆ. ಎಷ್ಟೋ ವರ್ಷದಿಂದ ನಾವು ಅವರು ಒಡನಾಟದಲ್ಲಿದ್ದೇವೆ. ನಾವು ಆ ಥರದವ್ರನ್ನೆಲ್ಲ ಇಟ್ಕೊಂಡು ನಾವು ಚೆನ್ನಾಗಿ ಮಾಡಿದ್ರೆ ಇವತ್ತು ಏನೇ ಇರಲಿ, ನಮ್ಮ ಊರಿನ ಹತ್ರ ಇರ್ತಕ್ಕಂಥವ್ರನ್ನ ನಾವು ಮೊದಲನೇದಾಗಿ ಬಳಸ್ಕೊಳ್ಬೇಕಾಗಿದೆ. ನಾವು ತಿಳಿದವ್ರು ನಾವು ತಿಳುವಳಿಕೆ ಕೊಡ್ತೇವೆ. ಆದ್ರೆ ಸ್ಥಳೀಯರಾಗಿ ನಿಮ್ಗೆ ಏನ್ ಲಭ್ಯರಿದ್ದಾರೆ ಅವ್ರನ್ನು ಕೂಡ ನೀವು ಇಲ್ಲೇ, ನಿಮ್ಮಲ್ಲಿ ಎಷ್ಟೋ ಜನ ಸಾಕಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇದ್ದವ್ರು ಇದ್ದಾರೆ ಇದ್ರೊಳಗೆ. ಹಾಗಾಗಿ ನೀವು ಇಲ್ಲಿ ಸ್ಥಳೀಯವಾಗಿ, ಇಲ್ಲಿಯ ವಾತಾವರಣ ಕೂಡ ಬಹಳ ಚೆನ್ನಾಗಿದೆ. ನಿಮ್ಗೆ ಸುತ್ತಮುತ್ತಲು ಇರ್ತಕ್ಕಂಥ ವಾತಾವರಣ ದೇವರ ಕೊಡುಗೆ ಇದೆ. ಇಲ್ಲಿ ನಾನು ನೋಡ್ತಾ ಬಂದೆ, ಬಹಳಷ್ಟು ಚೆನ್ನಾಗಿ ಮಾಡಬಹುದು ಇಲ್ಲಿ. ಹಾಗಾಗಿ ಈ ವಾತಾವರಣವನ್ನ ಬಳಸ್ಕೊಂಡು ಇಂತಹ ಹಿರಿಯ ಅಧಿಕಾರಿಗಳನ್ನೆಲ್ಲ ನೀವು, ಕಾಮತ್ರಂತವರಿದ್ದಾರೆ, ಅವ್ರನ್ನೆಲ್ಲ ಬಳಸ್ಕೊಳ್ಳಿ. ಇವತ್ತು ಕೀಟಶಾಸ್ತ್ರ ತಜ್ಞರಿದ್ದಾರೆ, ಇಲ್ಲಿ ತ್ರಿಮೂರ್ತಿಗಳಿದ್ದಾರೆ, ಇಲ್ಲಿ ಕೀಟಶಾಸ್ತ್ರ ತಜ್ಞರೇ. ಹಾಗಾಗಿ ಇವ್ರನ್ನೆಲ್ಲ ಬಳಸ್ಕೊಂಡು ಚೆನ್ನಾಗಿ ನೀವು ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೆ ಜೇನು ಕೃಷಿಕರಾಗಿ ಹೊರಹೊಮ್ಮಬೇಕು. ನಿಮ್ಮಲ್ಲಿಯ ಈ ಭಾಗದ ಒಂದು ಬ್ರಹ್ಮಾವರ ಭಾಗದ ಜೇನು ಉತ್ಪಾದನೆ ಬೇರೆ ಬೇರೆ ದೇಶದವರಿಗೆ ಹೋಗಿ ತಲುಪತಕ್ಕಂತಹ ಕೆಲಸ ಆಗಬೇಕು ಹೇಳ್ತಕ್ಕಂತಹ ಮಾತನ್ನ ಇವತ್ತು ಹೇಳ್ತಾ, ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಮೇಲಿನ ಗಣ್ಯರಿಗೂ ಹಾಗೂ ತಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.